ನಾನು ಫ್ರೆಂಡ್ನ ಮೀಟ್ ಆಗೋಕೆ ಅಂತ ಕೆಂಗೇರಿಗೆ ಹೋಗಿದ್ದೆ. ಮಧ್ಯಾಹ್ನ ಊಟ ಮಾಡೋಣ ಅಂತ ಇದ್ದಾಗ ನನಗೆ ತಟ್ಟಂತ ನೆನಪಾಗಿದ್ದು ರೀಸೆಂಟ್ ಆಗಿ ಓಪನ್ ಆಗಿರೋ ಈ SV ಗ್ರ್ಯಾಂಡ್ ಇನ್ ಫ್ಯಾಮಿಲಿ ಬಾರ್ ಅಂಡ್ ರೆಸ್ಟೋರೆಂಟ್. ಒಳಗೆ ಹೋಗ್ತಾ ಇದ್ರೆ ವಿಶಾಲವಾದ ಜಾಗ, ಇಲ್ಲಿನ ಆಂಬಿಯನ್ಸ್ ನೋಡಿ ಕಳೆದೋಗ್ಬಿಟ್ಟೆ. AC ನಾನ್ AC ಎರಡು ಸೆಕ್ಷನ್ ಇಲ್ಲಿ ಇರೋದ್ರಿಂದ ಬಿಸಿಲಲ್ಲಿ ಬಂದ ನನಗೆ ನೆಮ್ಮದಿ ಸಿಕ್ಕಂತಾಯ್ತು. ಮತ್ತೆ ಇನ್ಯಾಕ್ ತಡ ಅಂತ ಬೇಗ ಬೇಗ ಇಲ್ಲಿ ಸ್ಪೆಷಲ್ ಡಿಶ್ ಟ್ರೈ ಮಾಡೋಣ ಅಂತ ರೋಟಿ ವಿತ್ ಮಶ್ರೂಮ್ ಕರಿ, ಕಲ್ಮಿ ಕಬಾಬ್, ಚಿಲ್ಲಿ ಚಿಕನ್, ಬಿರಿಯಾನಿ ರೈಸ್ ತಿಂತಾ ಇದ್ರೆ ಆಹಾ, ಅದ್ಭುತವಾಗಿತ್ತು. ಒಂದಕ್ಕಿಂತ ಒಂದು ಡಿಶ್ ತಿಂದಷ್ಟು ಮತ್ತೆ ಮತ್ತೆ ತಿನ್ಬೇಕು ಅಂತ ಅನ್ನಿಸ್ತಾ ಇತ್ತು. ಫಸ್ಟು ರೋಟಿ ವಿತ್ ಕರ್ರಿ ಟೇಸ್ಟ್ ಮಾಡ್ತೀನಿ. ನಿಜವಾಗ್ಲೂ ಕರಿ ಇದೆಯಲ್ಲ ತುಂಬಾ ಜ್ಯೂಸಿ ಆಗಿದೆ. ನೀವು ನೋಡಿರೋ ಕೂಡ ಗೊತ್ತಾಗುತ್ತೆ, ಸಖತ್ತಾಗಿದೆ. ಬೋತ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ರೈಸ್ ಕೂಡ ಆರ್ಡ್ರ್ ಮಾಡಿದ್ದೀನಿ. ರೈಸನ್ನು ಜಸ್ಟ್ ನಾನು ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ಲೆಟ್ಸ್ ಟೇಸ್ಟ್ ಹೆಂಗೆ ಟೇಸ್ಟ್ ಇದೆ ಅಂತ. ಚೆನ್ನಾಗಿದೆ. ರೈಸ್ ವಿತ್ ಗ್ರೇವಿ ಕಾಂಬಿನೇಷನ್ನು ತುಂಬ ಡಿಫ್ರೆಂಟ್ ಟೇಸ್ಟ್ ಇದೆ. ಆ್ಯಂಡ್ ಕರ್ರಿ ಅಷ್ಟು ಸ್ಪೈಸಿಯಾಗೂ ಇಲ್ಲ, ನಿಮಗೆ ನ್ಯಾಚುರಲ್ ಟೇಸ್ಟ್ ಸಿಗುತ್ತೆ. ಬೇರೆ ಕಂಪೇರ್ ಮಾಡಿದರೆ ಒಂದು ಸ್ವಲ್ಪ ಚೆನ್ನಾಗಿದೆ ಇಲ್ಲಿ. ಇನ್ನು ನನ್ನ ಫೇವ್ರೇಟು ಕಲ್ಮಿ ಕಬಾಬ್. ಅದಕ್ಕೋಸ್ಕರನೇ ನಾನು ಕಲ್ಮಿ ಕಬಾಬನ್ನು ಆರ್ಡರ್ ಮಾಡಿದ್ದೀನಿ. ಸೊ ಲೆಟ್ಸ್ ಟೇಸ್ಟ್ ಕಲ್ಮಿ ಕಬಾಬ್. ಚೆನ್ನಾಗಿದೆ. ಒಂದ್ಸಲ ನೋಡಿ ಕರೆಕ್ಟಾಗಿ ಮಸಾಲಾನ ಒಳಗಡೆ ಸ್ಟಫ್ ಮಾಡಿದ್ದಾರೆ, ಅದಕ್ಕೋಸ್ಕರ ಅದು ತುಂಬಾ ಟೇಸ್ಟಿಯಾಗಿ ಕಲ್ಮಿ ಕಬಾಬ್ ತುಂಬಾ ಟೇಸ್ಟಿ ಆಗಿದೆ. ಆ್ಯಂಡ್ ಆಲ್ಸೋ ಚಿಲ್ಲಿ ಚಿಕನ್ ಆ್ಯಂಡ್ ಕಬಾಬ್ ಕೂಡ ಆರ್ಡರ್ ಮಾಡಿದ್ದೀನಿ. ಯಾಕಂದರೆ ನಾರ್ಮಲಾಗಿ ಎಲ್ಲ ಕಡೆಗಳಲ್ಲೂ ಕಬಾಬ್ ಅಷ್ಟೊಂದು ಚೆನ್ನಾಗಿ ಸಿಗೋಲ್ಲ. ಎಲ್ಲ ಕಡೆ ಸಿಗುತ್ತೆ, ಬಟ್ ಕಬಾಬ್ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಅದನ್ನು ಟೇಸ್ಟ್ ಮಾಡೋಣ ಅಂತ ಅದನ್ನು ಆರ್ಡರ್ ಮಾಡಿದೆ. ಕಬಾಬನ್ನು ಟೇಸ್ಟ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ನಾರ್ಮಲಾಗಿ ಕಬಾಬನ್ನು ನೋಡಿದ ಕೂಡಲೇ ಅಲ್ಲಿ ಆಯಿಲಿ ಫೀಲ್ ಆಗುತ್ತೆ, ಬಟ್ ಇದರಲ್ಲಿ ಆಯಿಲ್ ಕಂಟೆಂಟ್ ತುಂಬ ಕಡಿಮೆ ಇದೆ. ಕಂಪ್ಲೀಟ್ಲಿ ಚಿಕನ್ ಪೀಸೇ ಇದೆ. ಟೇಸ್ಟು ಚೆನ್ನಾಗಿದೆ. ಕಬಾಬ್ ಚೆನ್ನಾಗಿ. ಆ್ಯಕ್ಚುಲಾಗಿ ನನಗೆ ಕಬಾಬ್ ಮತ್ತು ಇದನ್ನು ಕಂಪೇರ್ ಮಾಡಿದರೆ ನನಗೆ ಕಲ್ಮಿ ಕಬಾಬ್ ಇಷ್ಟ ಆಯಿತು. ಆ್ಯಂಡ್ ಒನ್ ಮೋರ್ ಇದೆ, ಚಿಲ್ಲಿ ಚಿಕನ್. ಲೆಟ್ಸ್ ಟೇಸ್ಟ್. ಜಾಗನೇ ಇಲ್ಲ, ಜಾಸ್ತಿ ಐಟಮ್ ಆರ್ಡರ್ ಮಾಡಿಬಿಟ್ಟೆ. ತುಂಬ ಟೇಸ್ಟಿ ಆಗಿದೆ. ನನಗೆ ಇಲ್ಲಿ ಇಷ್ಟ ಆಗ್ತಿರೋದು ಜಾಸ್ತಿಯಾಗಿ ನಿಮ್ಗೆ ಆಯಿಲಿ ಕಂಟೆಂಟ್ ತುಂಬ ಕಡಿಮೆ ಕಾಣಿಸ್ತಾ ಇದೆ. ಆ್ಯಂಡ್ ಮಸಾಲಾನೂ ಅಷ್ಟೇ ತುಂಬಾ ಪ್ರಾಪರಾಗಿ ಹಾಕಿದ್ದಾರೆ. ಆ ಸ್ಪೈಸಿನೆಸ್ಸು, ಚಿಲ್ಲಿ ಚಿಕನ್ ಅಂದರೆ ಸ್ಪೈಸಿ ಇರಬೇಕು. ಕೆಲವೊಂದು ಕಡೆ ಏನು ಮಾಡ್ತಾರೆ ಅಂದರೆ ತುಂಬ ಗ್ರೇವಿ ಥರ ಮಾಡ್ತಾರೆ. ಇಲ್ಲಿ ಕಂಪ್ಲೀಟ್ಲಿ ಡ್ರೈ ಇದೆ, ತಿನ್ನೋದಕ್ಕೂ ಸಖತ್ತಾಗಿದೆ. ಆ್ಯಂಡ್ ಇಲ್ಲಿ ನಿಮಗೆ ಆಲ್ಕೋಹಾಲ್ ಕುಡಿಯೋರಾದರೆ ಆಲ್ಕೋಹಾಲ್ ಕೂಡ ಸಿಗುತ್ತೆ. ಬಟ್ ನಾನು ಬರೀ ಊಟ ಮಾತ್ರ ಆರ್ಡರ್ ಮಾಡಿದ್ದು. ಮಧ್ಯಾಹ್ನ ಹೊಟ್ಟೆ ಹಸಿವಾಗಿತ್ತು, ಸೊ ಊಟ ಮಾತ್ರ ಆರ್ಡರ್ ಮಾಡಿದ್ದೀನಿ.
ಇಲ್ಲಿರೋ ಐಟಮ್ಸು ತುಂಬಾ ಚೆನ್ನಾಗಿದೆ. ನನ್ನ ಹತ್ರ ಕೇಳಿದರೆ 100 ಔಟ್ ಆಫ್ 100 ಮಾರ್ಕ್ಸನ್ನು ನಾನು ಕೊಡ್ತೀನಿ ಫುಡ್ಡಿಗೆ. ಆ್ಯಂಡ್ ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಒಳಗಡೆ ತುಂಬಾ ಚೆನ್ನಾಗಿದೆ ಅಟ್ಮಾಸ್ಫಿಯರ್. ಒಳಗಡೆ ವಿಶಾಲವಾದಂಥ ಜಾಗ ಇದೆ, ಸಪ್ರೇಟ್ AC ರೂಮ್ ಕೂಡ ಇದೆ. ಓವರಾಲ್ ತುಂಬ ಚೆನ್ನಾಗಿದೆ. ನಾನು ಕಂಪ್ಲೀಟ್ ಮಾಡ್ತೀನಿ. ಒಂದು ಇಲ್ಲಿಗೆ ಬಂದರೆ ನೀವು ರೋಟಿ ಕರಿನ ಟೇಸ್ಟ್ ಮಾಡಲೇಬೇಕು. ಅದಕ್ಕೆ ಕರಿ ಕೊಡ್ತಾರೆ, ನಿಜವಾಗ್ಲೂ ಆಸಮ್ ಆಗಿದೆ. ಬಹುತ್ ಕಾಂಬಿನೇಷನ್ ಇದೆಯಲ್ಲ, ಸಖತ್ತಾಗಿದೆ. ಸರ್ ನಮಸ್ತೆ. ಸರ್ ಹೇಳಿ. ನಿಮ್ಮ ಹೆಸರು? ಅವಿನಾಶ್. ಎಷ್ಟು ಟೈಮಿಂದ ಇಲ್ಲಿಗೆ ಬರ್ತಾ ಇದ್ದೀರಾ? ಸರ್ ಟೂ ಮಂತ್ಸ್. ನೀವೆಲ್ಲಿಂದ ಬಂದಿರೋದು? ಸರ್ ನಾಗರಬಾವಿ. ಹೇಗಿದೆ ಇಲ್ಲಿ ಫುಡ್ ಎಲ್ಲ? ಎಲ್ಲ ತುಂಬ ಚೆನ್ನಾಗಿದೆ ಸರ್. ತುಂಬ ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಂ, ಎಲ್ಲ ಚೆನ್ನಾಗಿ ನೀಟಾಗಿ ಕೊಡ್ತಾರೆ. ಹಾಂ. ಎಲ್ಲ ಇದೆ. ನಿಮ್ಗೆ ಇಲ್ಲಿ ಫುಡ್ ಯಾವ್ದು ಇಷ್ಟ? ಸರ್ ಎಲ್ಲ ಥರನೂ ಇಷ್ಟ. ಫ್ರೂಟ್ಸ್ ಇಷ್ಟ, ಹಾಂ, ಮತ್ತು ದಾಲ್ ಕಿಚಡಿ, ಹಾಂ, ಮತ್ತು ಎಲ್ಲ ಇರುತ್ತೆ. ಓಕೆ, ತುಂಬ ಇರುತ್ತೆ, ಅದೆಲ್ಲ ಇಷ್ಟ. ಇದು ಮಾಡೋಕ್ಕೆ ಹಾಂ. ಚೆನ್ನಾಗಿದೆ ಟೇಸ್ಟ್? ತುಂಬ ಚೆನ್ನಾಗಿದೆ ಸರ್. ಟೇಸ್ಟ್ ಎಲ್ಲ ಚೆನ್ನಾಗಿದೆ, ಹಾಂ, ಸರ್ವಿಸು ಚೆನ್ನಾಗಿದೆ, ಓಕೆ. ಎಲ್ಲ ಕ್ಲೀನಾಗಿ ಇದು ಮಾಡ್ತಾರೆ. ನಮಸ್ತೆ, ನಿಮ್ಮ ಹೆಸರು? ನಾನು ರಮೇಶ್ ಅಂತ. ಎಲ್ಲಿಂದ ಬಂದಿರೋದು? ನಾವಿಲ್ಲಿ ಕೆಂಗುಂಟೆ. ಎಷ್ಟು ಟೈಮಿಂದ ಇಲ್ಲಿ ಬರ್ತಾ ಇದ್ದೀರಾ? ಸುಮಾರು ಒಂದು 4-3 ಮಂತ್ಸಿಂದ ಬರ್ತಾ ಇದ್ವಿ. ಹಾಂ, ಹೇಗಿದೆ ಟೇಸ್ಟ್ ಎಲ್ಲ ಇಲ್ಲಿ? ಟೇಸ್ಟ್ ಎಲ್ಲ ಚೆನ್ನಾಗಿದೆ ಸರ್. ಏನು ಆರ್ಡರ್ ಮಾಡಿದ್ದೀರಿ? ಆರ್ಡ್ರ್ ತಂದೂರಿ ಚಿಕನ್ ಆರ್ಡ್ರ್ ಮಾಡಿದ್ದೇನೆ, ಮತ್ತು ಕಲ್ಮಿ ಆರ್ಡ್ರ್ ಮಾಡಿದ್ದೇನೆ. ಹಾಂ, ಸೂಪರ್ ಆಗಿದೆ, ಟೇಸ್ಟು ಚೆನ್ನಾಗಿದೆ. ಇಲ್ಲಿ ಸರ್ವಿಸ್ ಎಲ್ಲ ಹೆಂಗೆ? ಸರ್ವಿಸ್ ಎಲ್ಲ ಚೆನ್ನಾಗಿದೆ, ಹಾಂ, ಸೂಪರ್ ಆಗಿದೆ, ಸರ್ವಿಸ್ ಚೆನ್ನಾಗಿದೆ. ನಿಮಗೆ ಇಲ್ಲಿ ಫುಡ್ ಏನು ಇಷ್ಟ ಇಲ್ಲಿ? ಫುಡ್ಡು ಎಲ್ಲ ಚೆನ್ನಾಗಿದೆ. ತಂದೂರಿ ಐಟಮ್ಮು, ಚೈನೀಸು, ಬೇರೆ ಎಲ್ಲ ಗೀ ರೋಸ್ಟು ಚೆನ್ನಾಗಿದೆ. ತಂದೂರಿ ಐಟಮ್ಸು, ತಂದೂರಿ ಕಬಾಬ್, ಟಿಕ್ಕಾ, ಹಾಂ, ಆಮೇಲೆ ಚಿಕನ್ ಚಿಲ್ಲಿ ಎಲ್ಲ ಇದೆ, 65 ಓಕೆ. ಎಲ್ಲ ಚೆನ್ನಾಗಿದೆ. ರೆಗ್ಯುಲರ್ ಆಗಿ ಬರ್ತಾ ಇರ್ತೀರಾ? ಹಾಂ, ರೆಗ್ಯುಲರ್ ಬರ್ತಾ ಇರ್ತೇನೆ. ಹೌದು. ಇಲ್ಲಿ ಚೈನೀಸ್, ತಂದೂರಿ, ಕೋಸ್ಟಲ್ ಫುಡ್ ಎಲ್ಲ ಸಿಗುತ್ತೆ. ಎಷ್ಟೆಲ್ಲ ಅದ್ಭುತವಾಗಿ ಫುಡ್ ಸಿಗೋ ಇಲ್ಲಿ ಮದ್ಯಪ್ರಿಯರಿಗೆ ಬಾರ್ ಫೆಸಿಲಿಟೀಸ್ ಕೂಡ ಇದೆ. ನಿಮ್ಮ ಫ್ರೆಂಡ್ಸ್ ಜೊತೆ ಚಿಲ್ಡ್ ಬಿಯರ್ ಹೊಡಿತಾ ಟೈಮ್ ಸ್ಪೆಂಡ್ ಮಾಡೋಕೆ ಹೇಳಿ ಮಾಡಿಸಿರೋ ಜಾಗ ಇದು. ಇನ್ನು ಇಲ್ಲಿ ಸ್ಪೇಷಿಯಸ್ ಆಗಿರೋ ರೂಮ್ಸ್ ಕೂಡ ಇದೆ. ತುಂಬಾನೇ ಹೈಜಿನಿಕ್ ಆಗಿ ಮೇಂಟೈನ್ ಮಾಡ್ತಿದ್ದಾರೆ. ಬೆಂಗಳೂರಿಗೆ ಆಗಾಗ ಟ್ರಾವೆಲ್ ಮಾಡೋರು ಅಥವಾ ಹೈಜಿನಿಕ್ ಪ್ಲಸ್ ಕಮ್ಮಿ ಬಜೆಟ್ ನಲ್ಲಿ ಸ್ಟೇ ಬೇಕು ಅನ್ನೋರು ಖಂಡಿತ ಇಲ್ಲಿ ಭೇಟಿ ನೀಡಬಹುದು. SV ಗ್ರ್ಯಾಂಡ್ ಇನ್ ಫ್ಯಾಮಿಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಸ್ಟಾರ್ಟ್ ಆಗಿ ಕೆಲವೇ ತಿಂಗಳು ಆಗಿದ್ರು ಇಲ್ಲಿನ ಟೇಸ್ಟ್ ಅಂಡ್ ಫುಡ್ ವೆರೈಟಿಗೆ ಜನ ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಬರ್ತಿದ್ದಾರೆ. ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಈ ಕಡೆ ಬಂದಾಗ ಇಲ್ಲಿಗೆ ವಿಸಿಟ್ ಮಾಡೋದು ಮರಿಬೇಡಿ. ಇದು ಲೊಕೇಟ್ ಆಗಿರೋದು ಕೆಂಚೇನಪುರ ಕ್ರಾಸ್, ನಾಗದೇವನಹಳ್ಳಿ, ಕೆಂಗೇರಿ.